ಸಿಕ್ಕಾಪಟ್ಟೆ ಲಾರ್ಜ್ ಸ್ಕೇಲ್ ಸಿನಿಮಾ ಅಂತ ಅನ್ಸುತ್ತೆ. ಸೊ ನನಗೆ ಮ್ಯೂಸಿಕ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡ್ತು. ಆಕ್ಟಿಂಗ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಸೂರ್ಯ ಅವರ ಕೆಲಸ ಆಗಲಿ, ಹಾಗೆ ನಮ್ಮ ನಿರ್ಮಾಪಕರು ಒಂದಷ್ಟು ಜನ ಆಕ್ಟ್ ಮಾಡಿದ್ದಾರೆ. ಸೊ ಅವರ ಒಂದು ಶ್ರಮ, ಅವರ ಒಂದು ವಿಷನ್ ಮತ್ತು ಇನ್ಸ್ಪಿರೇಷನ್ ನಮಗೆ ಈ ಥರ ಔಟ್ಪುಟ್ ಕೊಡೋಕ್ಕೆ ಸಾಧ್ಯ ಆಗಿದೆ. ಸೊ ಮಾಯೆ ಹಾಡಿಗೆ ಬಂದರೆ ಪ್ರತಾಪ್ ಅವ್ರು ಲಿರಿಕ್ಸ್ ಬರ್ತಿದ್ದಾರೆ. ಸೊ ಸಿಚುವೇಶನ್ ಸೂರ್ಯ ಅವ್ರು ಹೇಳಿದಾಗ ತುಂಬ ಚೆನ್ನಾಗಿ ಸ್ಟುಡಿಯೋಗೆ ಬಂದು ಒಂದೇ ಸೆಷನಲ್ಲಿ ಬರ್ಕೊಟ್ರು. ಥ್ಯಾಂಕ್ ಯು ಪ್ರತಾಪ್. ಹಾಗೆ ಸಿರಿ ಅವ್ರು ಹಾಡ್ಕೊಂಡಿದ್ದಾರೆ. ಸೊ ಅವ್ರದ್ದು ಸಿಕ್ಕಾಪಟ್ಟೆ ಬೇರೆ ಥರ ಟೆಕ್ಸ್ಚರ್ ವಾಯ್ಸು. ಸೊ ನಾವು ಈ ಹಾಡು ಹೇಳಿದೆ ಇನ್ನೊಂದು ಹಾಡು ಹಾಡಿದ್ದಾರೆ. ಸೊ ದಟ್ ಈಸ್ ಅ ರೆಟ್ರೋ ಸಾಂಗ್ ಥರ, ಅದು ರಿಲೀಸ್ ಆಗೋ ಸದ್ಯದಲ್ಲೇ. ಸೊ ಥ್ಯಾಂಕ್ ಯು ಶ್ರೀ, ತುಂಬ ಚೆನ್ನಾಗಿ ಹಾಡ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ರೋಹಿತ್ ಅಂತ ಅವ್ರದ್ದು ಈ ಸಿನಿಮಾಲಿ 2 ಹಾಡಿದೆ, ಒಂದು ಬರ್ದಿದ್ದಾರೆ ಮತ್ತೆ ಇನ್ನೊಂದು ಅವರೇ ಬರೆದು ಹಾಡಿದ್ದಾರೆ ರಾಕು. ಸೊ ಅದು ಸದ್ಯದಲ್ಲೇ ಬರುತ್ತೆ. ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಲ್ಲೇ ನೋಡಿ, ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಬಿಕಾಸ್ ಇಟ್ ಇಸ್ ಅ ವೆರಿ ಗುಡ್ ವಿಜುವಲ್ ಅಂಡ್ ಸೌಂಡ್ ಎಕ್ಸ್ಪೀರಿಯನ್ಸ್. ಅಂದಾಗ ಇಟ್ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಸಿನಿಮಾ. ಸೊ ಎಲ್ಲರೂ ಬಂದು ಥಿಯೇಟರ್ ನೋಡಿ. ಥ್ಯಾಂಕ್ ಯು. ಹಿರಿಯರಿಗೆ, ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಿರಿ ಕಟ್ಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಟೆಕ್ನಿಕಲಿ ಟ್ರೈನ್ಡ್. ಇದಕ್ಕಿಂತ ಮುಂಚೆ ನಾನು ಹೆಜ್ಜಾರು ಚಿತ್ರಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಸಂಗೀತ ನಿರ್ದೇಶನದಲ್ಲಿ ಒಂದು ಹಾಡನ್ನ ಹಾಡಿದ್ದೇನೆ, ಕ್ಲೈಮ್ಯಾಕ್ಸ್ ಸಾಂಗ್ ಅದು. ಮಾಂಟಿಯನ್ ಚಿತ್ರದಲ್ಲಿ ಒಟ್ಟು 2 ಹಾಡು ಹಾಡಿದ್ದೇನೆ. 2 ಬಹಳ ವಿಭಿನ್ನವಾಗಿರುವಂತಹ ಜಾನ್ರಾ ಇರುವಂತಹ ಹಾಡುಗಳು. ನನ್ನ ವಾಯ್ಸ್ ಜೊತೆ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿ ಯಾವ ತರ ಟೆಕ್ಸ್ಚರ್ನ ನನ್ನಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ತುಂಬಾ ಡೀಟೇಲ್ಡ್ ಆಗಿ ವರ್ಕ್ ಮಾಡಿ ಈ ತರ ಒಂದು ಸಂಗೀತವನ್ನ ಕ್ರಿಯೇಟ್ ಮಾಡಿದ್ದಾರೆ. ಸ್ವಾಮಿನಾಥನ್, ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಸ್ವಾಮಿನಾಥನ್ ಅವರಿಗೆ ನನ್ನ ತುಂಬಾ ತುಂಬಾ ಧನ್ಯವಾದಗಳು. ಹಾಗೆ ಎಲ್ಲ ಪ್ರೊಡ್ಯೂಸರ್ಸ್ ಹಾಗೂ ಡೈರೆಕ್ಟರ್ ಆದಂತಹ ಸೂರ್ಯ ಅವರಿಗೆ ಮತ್ತೆ ಸಾಹಿತ್ಯವನ್ನ ಬರ್ಕೊಟ್ಟಿರುವಂತಹ ಪ್ರತಾಪ್ ಭಟ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ. ಹಾಗೆ ವಿಶಿಂಗ್ ದ ಬೆಸ್ಟ್ ಫಾರ್ ದ ಮೂವಿ. ಧನ್ಯವಾದ. ಥ್ಯಾಂಕ್ ಯು ಸಿರಿ ಅವರೇ. ಕ್ಲಾಸಿಕಲಿ ಟ್ರೈನ್ಡ್ ಸಿಂಗರ್ ನೀವು. ಹಾಗೆ ಯಾಕೆ 1-2 ಸಾಲುಗಳನ್ನ ನಾವು ಕೇಳಬಾರ್ದು ಆನ್ ಸ್ಟೇಜ್? ಎಸ್. ನಿಜದ ಅಲೆಯೊಂದು ದಡಕ್ಕೆ ಬಡಿದಾಗ ಬದುಕೊಂದು ಸುಳ್ಳಿನ ಮಾಯೆ ಮಾಯೆ. ತಿರುಗೋ ಪರಪಂಚ ದಿನವೂ ಹೊಸ ತಂತ್ರ ಬೀಸೋ ಗಾಳಿ ಮಾಯೆ. ಥ್ಯಾಂಕ್ ಯು. ವಂಡರ್ಫುಲ್. ಥ್ಯಾಂಕ್ ಯು ಸಿರಿ ಕಟ್ಟೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ನಮ್ಮ ಲಿರಿಸಿಸ್ಟ್ ಪ್ರತಾಪ್ ಭಟ್ ಅವರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಾಪ್ ಭಟ್ ಅಂತ. ಸೊ ಮೊದಲಿಗೆ ಈ ಚಿತ್ರಕ್ಕೆ ಸಾಹಿತ್ಯ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸ್ವಾಮಿ ಅವರಿಗೆ, ಸರೋವರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ವರ್ಕ್ ಮಾಡಿದ್ದು ಲೈಕ್ ನಾವು ಸ್ವಾಮಿಯವರು ಟ್ಯೂನ್ ಕಳಿಸ್ಬಿಟ್ಟು ನಾಳೆ ಬನ್ನಿ ಸ್ಟುಡಿಯೋಗೆ ವರ್ಕ್ ಮಾಡೋಣ ಅಂತ ಅಂದರು. ಅಲ್ಲಿ ಹೋದ್ಮೇಲೆ ಲೈಕ್ ಹಿಂಗೆ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ 1 2 ಅವರ್ಸ್ ಕೂತ್ಕೊಂಡು ಮುಗಿಸಿದ್ವಿ ಅನಿಸುತ್ತೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ತುಂಬ ಅಂದರೆ ಡಿಫ್ರೆಂಟ್ ಆಗಿತ್ತು. ಒಂದು ಅವ್ರಿಗೆ ಕೊಟ್ಟಿರೋ ಲೈನ್ ಅಥವಾ ಈ ಮಾಯೆ, ಸ್ವಾರ್ಥ, ನಿಜ, ಸುಳ್ಳು ಆ ಥರದ್ರ ಬಗ್ಗೆ ಒಂದು ಲಿರಿಕ್ಸ್ ಬೇಕು. ಅಂದರೆ ಆ ಚೌಕಟ್ಟು ಎಷ್ಟಿತ್ತು ಅಂದರೆ ಅದಕ್ಕಿಂತ ಏನೇನೋ ತೀರಾ ಬುಕಿಶ್ ವರ್ಡ್ಗಳು ಬೇಡ, ಅಥವಾ ತುಂಬ ಸಿಂಪಲ್ ಆಗಿರಬೇಕು. ಆ ಥರ ಇತ್ತು. ಚಾಲೆಂಜಿಂಗ್ ಆಗಿತ್ತು, ಚೆನ್ನಾಗಿತ್ತು. ಸೊ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿ ಹಾಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾದಲ್ಲಿ ಇದು ಹೇಗಿದೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನು ನಮ್ಮ ರ್ಯಾಪರ್ ರೋಹಿತ್ ಹಳ್ಳಿಕಡೆ ಅವರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ ಹಳ್ಳಿಕೇಡ್ ಅಂತ. ನನ್ನ ಸ್ಟೇಜ್ ನೇಮ್ ಬಂದು ರೈಮ್ ಸ್ಮಿತ್ ಅಂತ ಇಟ್ಕೊಂಡಿರೋದು. ಲೈಕ್ ನೀವು ಬ್ಲ್ಯಾಕ್ ಸ್ಮಿತ್, ಗೋಲ್ಡ್ ಸ್ಮಿತ್ ಇರ್ಬೋದು, ಹಂಗೆ ನಾನು ರೈಮ್ಸ್ ಅಲ್ಲಿ ಬಿಟ್ಟಿದ್ದೆ ಅಂತ ರೈಮ್ ಸ್ಮಿತ್ ಇಟ್ಕೊಂಡಿದ್ದು. ಸೊ ಇದಕ್ಕಿಂತ ಮುಂಚೆ ನಾನು ರೀಸೆಂಟ್ ಆಗಿ ಒಂದು ಸರಳ ಪ್ರೇಮ ಕಥೆಯಲ್ಲೂ ರ್ಯಾಪ್ ಮಾಡಿದೆ. ಅದು ದಿಗಂತ್ ಅವ್ರದ್ದು ಮಾರಿಗೋಲ್ಡ್ ಅಲ್ಲೂ ಮಾಡಿದ್ದು. ಸುಮಾರು ಫಿಲಿಮು, ಬಟ್ ಸ್ಟಾರ್ಟೆಡ್ ವಿತ್ ಸ್ವಾಮಿನಾಥನ್. ಹೆಂಗಂದ್ರೆ ಯಾವಾಗಲೂ ನಾನು ಸ್ವಾಮಿನಾಥನ್ ಜೊತೆ ಸ್ಟುಡಿಯೋ ಕೂಡ್ತೀನಿ, he brings out another creative side of me that I never knew existed ಅಂತ. So it's always been one roller coaster ride with you. ಹಂಗೆ ಈ ಮೂವಿದಾಗ ನನ್ನ
ರೆಕಾರ್ಡಿಂಗ್ ಆದ್ಮೇಲೆ ಬಹಳ ದಿವಸ ಆದ್ಮೇಲೆ ನಾನು ಸಾಂಗ್ಸ್ ಕೇಳಿದ್ದು ಸ್ವಾಮಿ ಹತ್ರ ಹೋಗಿ ನನಗೆ ಬಿಲೀವ್ ಆಗಿಲ್ಲ ನಾನು ಇದು ಸಾಂಗ್ಸ್ ನಾನೇ ರೆಕಾರ್ಡ್ ಮಾಡಿದ್ದೀನಿ ಅಂತ. ಸೊ ಯಾವಾಗಲೂ ಸ್ಟುಡಿಯೋ ಇರ್ತೀನಿ ಸ್ವಾಮಿ ಜೊತೆ, ಹಾಗೆ ಆಗುತ್ತೆ ಕನ್ಫರ್ಮ್ ಅಂತ. ಅಂಡ್ ಇದು ಮೂವಿಯಲ್ಲಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಇದೊಂದು ಏನೋ ಒಂದು ನನ್ ವರ್ಕ್ ನಾನೇ ನೋಡ್ಬಿಟ್ಟು ಹಿಂಗೂ ಆಗ್ಬೋದಲ್ಲ, ಹಿಂಗೂ ನಾನು ಮಾಡ್ಬೋದಿತ್ತಲ್ಲ ಹಿಂಗಂತ ಹೀಸ್ ಬ್ರಾಡೆಡ್ ದಟ್ ಔಟ್ ಆಫ್ ಮೀ. ಸೊ ನಾನು ವೆರಿ ಎಕ್ಸೈಟೆಡ್ ಇದ್ದೀನಿ and I'm extremely grateful for our director and producers and Swami for giving me this opportunity and I look forward to great success of this movie. ಎಲ್ಲರೂ ಸಿನಿಮಾ ಬನ್ನಿ ನೋಡಿ, ನೀವು ಖಂಡಿತವಾಗಿ ಇಷ್ಟಪಡ್ತೀರಾ. ಅಂಡ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ನಿಮ್ ಟ್ಯಾಲೆಂಟ್ ಕೂಡ ಈಗ ನಮಗೋಸ್ಕರ ಒಂದು 2 minutes if you want to take. ಇಲ್ಲ, ಐ ವಿಶ್ ಐ ಕುಡ್ ಹೇಳಂಗಿಲ್ಲ ಸದ್ಯಕ್ಕೆ, ಇಟ್ಸ್ ಸರ್ಪ್ರೈಸ್ ಎಲಿಮೆಂಟ್ ಅಂತ. ನನಗೆ ಸ್ವಾಮಿ ನನಗೆ ಅವಾಗ ಹೇಳಿದ್ರು ಲೆಟ್ಸ್ ಗಿವ್ ದಮ್ ಅ ಸರ್ಪ್ರೈಸ್ ಅಂತ, ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. You are waiting for the surprise then. Okay, so thank you so much Swami sir and team. Thank you. ನಮ್ಮ ಮೀಡಿಯಾ ಸ್ನೇಹಿತರು ಎಲ್ಲರಿಗೂ ಮಾಂಕ್ ದ ಯಂಗ್ ತಂದೆ ಅವರು ಎಲ್ಲರಿಗೆ, ನಮ್ಮ ಸ್ಪೆಷಲ್ ಗೆಸ್ಟ್ ಮಿಸಸ್ ಉಷಾ ಕಿರಣ್ ಅವರಿಗೆ, ಇನ್ನು ಇರೋ ನಮ್ಮ ಆಲ್ ಟೆಕ್ನಿಷಿಯನ್ಸ್ ಅಂಡ್ ಅದರ್ಸ್ ಎವ್ರಿಬಡಿ ನನ್ನ ಹೃದಯಪೂರ್ವಕ ಸ್ವಾಗತ, ನಮಸ್ಕಾರ, ವಂದನೆಗಳು. ಲಾಸ್ಟ್ ಮೀಟಿಂಗ್ ಅಲ್ಲಿ ನಾನು ಹೇಳಿದೆ ನಾ ಕನ್ನಡಲ್ಲೇ ಮಾತಾಡಬೇಕು, ಕನ್ನಡ ಕಲಿಬೇಕು, ಫುಲ್ ಜೋಸ್ ಅಲ್ಲಿ ನಿಮ್ಗೆ ಪ್ರಾಮಿಸ್ ಮಾಡಿದೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾನು ಚೆನ್ನಾಗಿ ಮಾತಾಡ್ತೀನಿ. ಇಷ್ಟೊಂದು ಟ್ರೈ ಮಾಡಿ ಪ್ರಯತ್ನ ಮಾಡಿನೋ ಈಗ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದು ಎನಿ ಮಿಸ್ಟೇಕ್ಸ್ ದಯವಿಟ್ಟು ನನ್ನ ಕ್ಷಮಿಸಬೇಕು. ಬಿಕಾಸ್ ಕನ್ನಡ ಮಣ್ಣಲ್ಲಿದ್ದೀನಿ, ಕನ್ನಡ ಕಲಿಬೇಕು. ಕರ್ನಾಟಕ ನೀರು ಕುಡಿತಾ ಇದ್ದೀನಿ, ಕನ್ನಡ ಕಲಿಬೇಕು. ಕನ್ನಡ ಗಾಳಿನ ಉಸಿರಾಡ್ತಾ ಇದ್ದೀನಿ, ಕನ್ನಡ ಕಲಿಬೇಕು. ದಿಸ್ ಇಸ್ ಮೈ ಪ್ರಿನ್ಸಿಪಲ್. ಓಕೆ, ಲೆಟ್ ಅಸ್ ಸ್ಪೀಕ್ ಅವರ್ ಬಿಸ್ನೆಸ್, ದಟ್ ಈಸ್ ಅಬೌಟ್ ಅವರ್ ಮೂವಿ. ಮಾಂಕ್ ದ ಯಂಗ್ ಈಸ್ ದಿ ಫಸ್ಟ್ ಪ್ರಾಡಕ್ಟ್ ನಮ್ಮ ವಾಲ್ಕನೋ ಪಿಕ್ಚರ್ಸ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ಫಸ್ಟ್ ಮೂವಿ. ನಾವು ಇಂಡಿಯಾದಲ್ಲಿ ಕೆಲವು ಜನಕ್ಕೆ ಹೋಗಿ ಲೊಕೇಶನ್ ಸೆಲೆಕ್ಟ್ ಮಾಡಿ ಒಳ್ಳೆ ಲೊಕೇಶನ್ ಅಲ್ಲಿ ಚೆನ್ನಾಗ ಮೂವಿನ ಮಾಡಬೇಕನ್ನು ಫುಲ್ ಇನ್ವಾಲ್ವ್ಮೆಂಟ್ ಜೊತೆಲಿ ನಾವು ಈ ಮೂವಿನ ಮಾಡಿದ್ದೀವಿ. ಅಸ್ಸಾಂ ಇರಬಹುದು, ವೆಸ್ಟ್ ಬೆಂಗಾಲ್ ಇರಬಹುದು, ಅದು ಸೆಂಟ್ರಲ್ಲಿ ಬಾರ್ಡರ್ ಇರಬಹುದು. ಅಲ್ಲಿ ಕ್ಯಾಂಪ್ ಹಾಕಿ ರಿಯಲ್ ಆರ್ಸಸ್ ಅಲ್ಲಿ ಇಟ್ಕೊಂಡು ನಾವು ಈ ಮೂವಿನ ಮಾಡಿದ್ದೀವಿ. ಆರ್ಸ್ ರೈಡಿಂಗ್ ನಮ್ಮ ಆರ್ಟಿಸ್ಟ್ಗಳಿಗೆ ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಒಬ್ಬರಿಬ್ಬರು ಕೆಳಗಡೆ ಬಿಂದು ಹೋಗಿ ಅವರು ಇದಾರೆ. ಎಕ್ಸಾಂಪಲ್ ಅವರು ಹೇಳ್ತಾರೆ, ಒಂದು 4-5 days 1 week 10 days ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಆಮೇಲೆ ಬಂದು ಸೇರಿದ್ದಾರೆ. ಸೊ ಆಮೇಲೆ ಮ್ಯಾಂಗ್ಳೂರ್ ಇಂಡಿಯನ್ ಓಷನ್ ಕಡಲ್ ಒಳಗಡೆ ಹೋಗಿ ಆ ಎಕ್ಸ್ಪೀರಿಯನ್ಸ್ ಅದೊಂಥರ ಐ ಕೆನಾಟ್ ಎಕ್ಸ್ಪ್ರೆಸ್. ಇದು ನಾವು ನಮ್ಮ ಇದರಲ್ಲಿ ಬಾಯಲ್ಲಿ ಆಗಲ್ಲ, ಅಷ್ಟೊಂದು ಕಷ್ಟಪಟ್ಟು. ಆ ಟೈಮಲ್ಲಿ ಕೆಲವು ಟೆಕ್ನಿಷಿಯನ್ಸ್ ನಮ್ಮ ಈವನ್ ಡೈರೆಕ್ಟರ್ಸ್ ಎಲ್ಲ ಹುಷಾರಿಲ್ಲ ಹೋಯ್ತು. ಆ ಕಷ್ಟ ಹೆಂಗೆ ಇದ್ದಿದೆ ಅಂದ್ರೆ ನಮ್ಮ ಮಿಲಿಟರಿ ಟ್ರೈನಿಂಗ್ ಏನೂ ಇಲ್ಲ ಆ ತರ ಕಷ್ಟಪಟ್ಟು ಈ ಮೂವಿನ ನಾವು ಮಾಡಿದ್ದೀವಿ. ದೆನ್ ಎಲಿಫೆಂಟ್ ಬೆಟ್ಟ, ಆನಮಲೈ, ಅಲ್ಲಿ ಇಲ್ಲಿ ಆವಾಗ ಇಲ್ಲಿ ಬೆಂಗಳೂರಲ್ಲಿ ಮಳೆ ಇಲ್ಲ, ಅಲ್ಲಿ ಹೋಗಿದ್ದೀವಿ ನಮ್ಮ ಟೀಮು. ಕೆಲವು ಸ್ಟಾರ್ಟ್ಸ್ ಅಲ್ಲಿ ಬೇಕು, ಅದರಲ್ಲಿ ಆವಾಗ ಅಲ್ಲಿ ಫುಲ್ ರೈನ್, ಫುಲ್ ಮಳೆ 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 ಬಂತು. ಆಯ್ತು, ನಾವು ವಾಪಸ್ ಹೋಗ ಆಗಲ್ಲ, ಬಿಕಾಸ್ ನಾನಿದ್ದೀನಲ್ಲ ಟೀಮಲ್ಲಿ. ಮಿಲಿಟರಿ ಅವರು ಮುಂದೆ ಇಟ್ಟ ಕಾಲನೇ ಹಿಂದೆ ಇಡಲ್ಲ, ಮುಂದೆನೆ ಹೋಗ್ತಾರೆ. ವೆಯ್ಟ್ ಮಾಡಿ ಯಾವಾಗ ಸ್ವಲ್ಪ ಗ್ಯಾಪ್ ಸಿಕ್ಕತ್ತೋ ಆವಾಗ ಹೋಗಿ ನಾವು ಶಾರ್ಟ್ಸ್ ತಕೊಂಡು ಬಂದಿದ್ದೀವಿ. ರಿಯಲ್ ವೈನ್ ಯಾರ್ಡ್ಗೆ ಹೋಗಿದ್ದೀವಿ, ರಿಯಲ್ ವೈನ್ ಯಾರ್ಡ್ ಸ್ಟೋರೇಜ್ಗೆ ಹೋಗಿದ್ದೀವಿ. ಅದು ಎಲ್ಲ ಫ್ಯಾಷನ್ ಯಾರಕ್ಕೆಲ್ಲ ಏನೆಲ್ಲ ನಮ್ಮ ಮೈಂಡಲ್ಲಿ ಇದೋ ಅದೆಲ್ಲ ತಕೊಂಡು ಆನ್ ಗ್ರೌಂಡ್ ಅಲ್ಲಿ ಇಟ್ಟು ಈ ಮಾಂಕ್ ದ ಯಂಗ್ನೆ ನಾವು ಮಾಡಿದ್ವಿ. ಇದನ್ನು ನೀವು ನಮ್ಮ ಮಾಧ್ಯಮ ಸ್ನೇಹಿತರು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಕಂಟೆಂಟ್ ಇದು ದಯವಿಟ್ಟು ನಮ್ಮ ಕನ್ನಡ ಜನರಿಗೆ
ನೀವು ರೀಚ್ ಮಾಡಿಸ್ಬೇಕು. ನಮ್ಮ ಹೊಸಬರಕ್ಕೆ ಯಂಗ್ ಟ್ಯಾಲೆಂಟ್ಗೆ ಬೆಲೆ ಕೊಟ್ಟು ರೆಕಗ್ನೈಸ್ ಮಾಡಿ ಸಪೋರ್ಟ್ ಮಾಡ್ತೀರಂದ್ರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ. ನಮ್ಮ ಕನ್ನಡಿಗ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಕಥೆಗಳು, ಒಳ್ಳೆ ಮೂವಿಗಳು ನಾವು ಕೊಡಬಹುದು. ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು. ಈಗ ನಮ್ಮ ಮತ್ತೊಬ್ರು ಪ್ರೊಡ್ಯೂಸರ್ ಗೋಪಿ ಚಂದ್ ಅವರು ವೆರಿ ಪ್ಯಾಷನೆಟ್ ಮೂವೀಸ್ ಬಗ್ಗೆ, IT ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ಸಿನಿಮಾದ ಬಗ್ಗೆ ಅವ್ರಿಗಿರುವಂತ ಇಂಟ್ರೆಸ್ಟ್ ಸಿನಿಮಾವನ್ನ ನಿರ್ಮಿಸೋದಕ್ಕೆ ಸಾಧ್ಯವಾಯಿತು. ಓವರ್ ಟು ಹಿಮ್. ಮೊದಲನೇ ಮಾಧ್ಯಮ ಮಿತ್ರ ಎಲ್ಲರಿಗೂ ನಮಸ್ಕಾರಗಳು. ಮತ್ತೆ ನಮ್ಮ ಮಾಂಗ್ ದಯಂಗ್ ಟೀಮ್, ಕ್ರೂ ಅಂಡ್ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ನಮಸ್ಕಾರಗಳು. ಅಂಡ್ ಈ ವೇದಿಕೆ ಮೇಲೆ ಇರೋ ಪ್ರೊಡ್ಯೂಸರ್ಸ್ಗೆ ಮತ್ತೆ ನೀವೆಲ್ಲರೂ ಕೂಡ ನಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂಡ್ ಹ್ಯಾಪಿ ನ್ಯೂ ಇಯರ್ ಆಲ್ಸೋ. ಅಂಡ್ ನಾವು ಆಕ್ಚುಲಿ ಈ ಮೂವಿ ಸರ್ ದ ಕಂಟೆಂಟ್ ಈಸ್ ದ ಹೀರೋ ಫಾರ್ ಅವರ್ ಮಾಂಗ್ ದಯಂಗ್ ಮೂವಿ. ಅಂಡ್ ನಮ್ಮ ಮೂವಿ ಸಬ್ಜೆಕ್ಟ್ಗೆ ಸ್ಟೋರಿಗೆ ಏನೇನು ಬೇಕೋ ನಮ್ಮ ಡೈರೆಕ್ಟರ್ ಸೂರ್ಯ ಏನೇನು ಬೇಕು ಅಂತ ಹೇಳಿದ್ರು ನಾವು ಅದೆಲ್ಲ ಕೊಟ್ಟಿದ್ದೀವಿ. 100% ಅವ್ರನ್ನ ನಾವು ಸ್ಯಾಟಿಸ್ಫೈ ಮಾಡಿದ್ದೀವಿ. ಅದಕ್ಕೆ ಇದು ಇಷ್ಟೊಂದು ಚೆನ್ನಾಗಿ ಮೂವಿ ಬಂದಿದೆ. ಆ್ಯಂಡ್ ನಮ್ಮ ಟೀಮ್ ಆ್ಯಂಡ್ ಟೆಕ್ನಿಕಲ್ ಕ್ರೂ ಎಲ್ಲ ಫ್ರಮ್ ಪಾಸ್ಟ್ 2 years ಎಲ್ಲರೂ ನಮ್ಮ ಜೊತೆಗೆ ಇದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ದೆಮ್ ಫಾರ್ ಬೀಯಿಂಗ್ ವಿತ್ ಅಸ್. And there is no much waiting time is there. Now February maybe 3rd week or 4th week ಅಲ್ಲಿ ಮೂವಿ ಬಿಡುಗಡೆಗೆ ನಾವು ಕಾಯ್ತಾ ಪ್ರಯತ್ನ ಪಡ್ತಾ ಇದ್ದೀವಿ. And mostly in the February 10th, between 10th and 15th, the trailer launch will be there. So I request all the media people, please support us and reach our movie to the whole Karnataka, because ಇದು ಕೆಲವೊಬ್ಬರು ಆಕ್ಚುಲಿ ಕೇಳಿದ್ರು, ಸರ್ ಇದು ಪ್ಯಾನ್ ಇಂಡಿಯಾ ತರ ಇದೆ, ವೆದರ್ ಇಟ್ ಈಸ್ ಎ ಪ್ಯಾನ್ ಇಂಡಿಯಾ ಅಂತ. ಸರ್ ಇದು ಪ್ಯಾನ್ ಇಂಡಿಯಾ ಇಲ್ಲ, ಅದಕ್ಕಿಂತ ಹೆಚ್ಚು ಹೇಗೆ ಅಂದ್ರೆ ಸರ್ ಪ್ಯಾನ್ ಇಂಡಿಯಾ ಅಂದ್ರೆ ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಇಲ್ಲಿ ನಾವು 4 ಜನ ಪ್ರೊಡ್ಯೂಸರ್ಸ್, ಒಬ್ಬರು ಕನ್ನಡಿಗ ಅವರು, ಒಬ್ಬರು ತಮಿಳ್ನಾಡು ಅವರು, ನಾನು ಆಂಧ್ರ ಅವ್ರು, ಇವರು ರಾಜಸ್ಥಾನ್ ಅವರು. ಇಲ್ಲೇ ಪ್ಯಾನ್ ಇಂಡಿಯಾ ಆಗಿದೆ. ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ಸ್ ಬಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀವಿ ಸರ್. ನಾವೆಲ್ಲ ಈಗ 15 years ಇಂದ ಕನ್ನಡ ರಾಷ್ಟ್ರದಲ್ಲೇ ಇದ್ದೀವಿ. ಇಲ್ಲಿ ನಾವೇನೇನು ಕೆಲಸ ಮಾಡಿ ಏನೇನು ದುಡ್ಡು ವಿ ಮೇಡ್ ದ ಮನಿ ದಟ್ ವಿ ಆರ್ ಪ್ಯಾಷನೇಟ್ಲಿ ಕೀಪಿಂಗ್ ಇನ್ ಟು ದ ಫಿಲಿಮ್ ಸರ್. ಆಕ್ಚುಲಿ ನಾವು ಹೇಳ್ಬೋದು ಇದು ದಿಸ್ ವಿ ಕೆನಾಟ್ ಟೆಲ್ ಇಟ್ ರೀಸೆಂಟ್ಲಿ ಏನಂತ ಹೇಳ್ಬೋದು ಅಂದ್ರೆ ಪ್ರೊಡ್ಯೂಸ್ಡ್ ಬೈ, ಇನ್ವೆಸ್ಟೆಡ್ ಬೈ ಅಂತ ಹೇಳಕ್ ಆಗಲ್ಲ ಸರ್. ವಿ ಶುಡ್ ಟೆಲ್ ಮೂವಿ ಡೊನೇಟೆಡ್ ಬೈ ಓನ್ಲಿ, ಬಿಕಾಸ್ the ratio of the success is very less sir comparatively in any field. The ratio of success in the film industry is very less. In 100 movies somewhere 5% will be the will go with the profit ratio. So I request all the media, YouTubers, everyone, please support us. And this movie is visually feast. I am telling you, I am promising you in this stage, it is a visually feast. You have never and ever had seen these type of movie in our Indian cinema, so not only in the Kannada. Thanks a lot for giving me this opportunity. Thanks. ಥ್ಯಾಂಕ್ ಯು ಗೋಪಿ ಚಂದ್ ಅವರೇ. ಈಗ ನಮ್ಮ ಮತ್ತೊಬ್ರು ನಿರ್ಮಾಪಕರು ರಾಜಸ್ಥಾನ್ ಅವರು ಆದ್ರೂ ಕೂಡ ಕರ್ನಾಟಕದಲ್ಲಿದ್ದು ಕನ್ನಡದ ಸಿನಿಮಾ ಬಗ್ಗೆ ಪ್ಯಾಷನೇಟ್ ಇಟ್ಕೊಂಡಿದ್ದಾರೆ. ಮತ್ತು ಬಿಸ್ನೆಸ್ ಮ್ಯಾನ್ ಆದ್ರೂ ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ನಿರ್ಮಾಣದ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈಗ ಲಾಲ್ಚಂದ್ ಅವರು ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ, ವಂದನೆಗಳು. ಒಂದು ಸಿನಿಮಾ ಮಾಡಕ್ಕೆ ನಾವು ಲೊಕೇಶನ್ಸ್, CG ವರ್ಕ್ ಆರ್ ಗ್ರಾಫಿಕ್ಸ್ ಆರ್ ನಾವು ಮ್ಯೂಸಿಕ್ ಎಷ್ಟು ಅದ್ಭುತವಾಗಿ ತೋರಿಸ್ತೀವಿ, ಅದೇ ಥರ ಈ ಫಿಲ್ಮಲ್ಲಿ ನಮ್ಮ ಡೈರೆಕ್ಟರ್ ಅವರು ಕಾಸ್ಟ್ಯೂಮ್ಸ್ ಮೇಲೂ ಕೂಡ ತುಂಬ ಪ್ರಯತ್ನ ಮಾಡಿದ್ದಾರೆ. ಈ ಫಿಲ್ಮಲ್ಲಿ ಒಬ್ರಿಗೂ ನಾರ್ಮಲ್ ಕಾಸ್ಟ್ಯೂಮ್ ಇಲ್ಲ, ಎಲ್ಲರಿಗೂ ಕಾಸ್ಟ್ಯೂಮ್ಸ್ ಅದ್ಭುತವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿ ಕಾಣಬೇಕು
ಆ ಕ್ಯಾರೆಕ್ಟರ್ ತಕ್ಕಂತೆ ಆಸ್ ಇಟ್ ಈಸ್ ಸ್ಟೋರಿ ತಕ್ಕಂತೆ ಕ್ಯಾರೆಕ್ಟರ್ ವಿಂಟೇಜ್ ಕಾಸ್ಟ್ಯೂಮ್ಸ್ ಈ ಮೂವಿಯಲ್ಲಿ ನಿಮಗೆ ಕಂಡು ಬರುತ್ತದೆ. ನೀವು ಸಿನಿಮಾ ನೋಡಿ ಎಲ್ಲರಿಗೂ ಪ್ರೋತ್ಸಾಹ ಮಾಡಿ ನಮ್ಮ ಕನ್ನಡ ಸಿನಿಮಾಕ್ಕೆ ಒಂದು ಹೊಸ ಪ್ರಯತ್ನ ಮಾಡಿ. ಸಮಥಿಂಗ್ ಗಿವಿಂಗ್ ನ್ಯೂ ಟು ದಿಸ್ ಇಂಡಸ್ಟ್ರಿ and I request everyone to please support us and we'll make this industry reach far better. Thank you very much. Jai Karnataka, Jai Hind. ನಮಸ್ತೆ. ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದೆ. ಕಾಶಿನಾಥ್ ಅವ್ರನ್ನ ಇಲ್ಲಿ ಸ್ಮರಿಸ್ತಾ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 3 ತರ ಸಿನಿಮಾ ಬರುತ್ತೆ. ಒಂದು ಭಿನ್ನವಾಗಿರುತ್ತೆ, ತುಂಬಾ ಮನೋರಂಜನೆ ಇರುತ್ತೆ. ಇನ್ನೊಂದು ಮನೋರಂಜನೆ ಇರುತ್ತೆ, ಭಿನ್ನವಾಗಿರಲ್ಲ. ಇನ್ನೊಂದು ಭಿನ್ನವಾಗಿರಲ್ಲ, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಇದನ್ನ ಯಾವ ಆರೋಗ್ಯಕ್ಕೆ ಸೇರಿಸ್ತಾರೆ ಆಡಿಯನ್ಸ್ ಅಂತ ಹೇಳಿ. ಸೊ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ಪತ್ರಿಕೋದ್ಯಮಿಗೆ ಎಲ್ಲರಿಗೂ ನಮಸ್ತೆಗಳು. ಅಂಡ್ ಎಲ್ಲ ಪ್ರೊಡ್ಯೂಸರ್ಸ್ಗೆ, ಎಲ್ಲ ಡೈರೆಕ್ಟರ್ಸ್ಗೆ ಥ್ಯಾಂಕ್ ಯು ಸರ್. ಅದನ್ನ ನೀವು ನೋಡಿ, ಮುಂದಿನ ತಿಂಗಳು ತೆರೆಗೆ ಬರುತ್ತೆ, ಅದನ್ನ ನೀವು ನೋಡಿ. ಇಲ್ಲ ಸರ್, ನಾನು ಹೇಳ್ಕೊಂಡ್ರೆ ತಪ್ಪಾಗುತ್ತೆ. ನೀವು ಅನಲೈಸ್ ಮಾಡಿ ಹೇಳೋದಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ನನಗೋಸ್ಕರ. ಸರ್, ಬೆಂಗಳೂರು, ಚೆನ್ನೈ ಅಂಡ್ ಹೈದರಾಬಾದ್ ಒಂದು 20 minutes ವರೆಗೂ ಬರುತ್ತೆ ಸರ್. ವಿಂಟೇಜ್ ಫ್ಯಾಂಟಸಿ. around 2.5 years. ಸೊ ಕ್ವಾಲಿಟಿ ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ಟೈಮ್ ತಗೊಂಡಷ್ಟೇ. ಒಳ್ಳೆ ಗುಣಮಟ್ಟ ಚಿತ್ರ ಕೊಡಬೇಕು ಅನ್ನೋದಕ್ಕೋಸ್ಕರ. ಸರ್ ಅದೇ ನಾನು ಹೇಳಿದ್ನಲ್ವಾ, ಮೊದಲನೇ ಕ್ಯಾಟಗರಿ ಹೇಳಿದ್ನಲ್ಲ. ಎಸ್, ಅದೇ ಸರ್, ಫೈನಲಿ ನನಗೆ ನೀವೇ ಹೇಳ್ಬೇಕಂದ್ರೆ ನಾವು ಕಾಯ್ತಾ ಇದ್ದೀವಿ ಸಿನಿಮಾ ತೆರೆಗೆ ಬಂದೆ ಆದ್ಮೇಲೆ. ಎಸ್, ಒಂದು ಕುತೂಹಲಕಾರಿ ಅಂಶ ಇರುತ್ತೆ ಸರ್ ಸಿನಿಮಾದಲ್ಲಿ. ಎಸ್, ಒಂದು ಒಂದು ನಮ್ಮ ಒಂದು ಬುದ್ಧಿವಂತಿಕೆನ ಟೆಸ್ಟ್ ಮಾಡುತ್ತೆ, ಐಕ್ಯೂ ಲೆವೆಲ್ ಟೆಸ್ಟ್ ಮಾಡುತ್ತೆ. ಕುತೂಹಲ ಅಂಶ ಎಲ್ರಿಗೂ ಇರುತ್ತೆ, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಎಲ್ರಿಗೂ ಇರುತ್ತೆ. ಸೊ ಅದರಲ್ಲಿ ಕೆಲವರಿಗೆ ಹೈ ಪರ್ಸೆಂಟೇಜ್ ಇರುತ್ತೆ, ಕೆಲವರಿಗೆ ಕಡಿಮೆ ಪರ್ಸೆಂಟೇಜ್ ಇರುತ್ತೆ. ಸೊ ನಮ್ಮ ಸಿನಿಮಾ ಬಂದು ಕುತೂಹಲ ಪರೀಕ್ಷೆ ಮಾಡುತ್ತೆ, ಬುದ್ಧಿವಂತಿಕೆ ಪರೀಕ್ಷೆ ಮಾಡುತ್ತೆ. ನೋ ಎಲ್ಲರಿಗೂ. ಸೊ ಪ್ರತಿಯೊಬ್ಬರು ಇಲ್ಲಿರೋ ಎಲ್ಲರೂ ಬುದ್ಧಿವಂತ ಇಲ್ಲ. ಸೊ ಅದನ್ನ ಪರೀಕ್ಷೆ ಮಾಡ್ತೀವಿ ಯಾವ ಹಂತದಲ್ಲಿದೆ, ಕಾನ್ಸಂಟ್ರೇಷನ್ ಮಾಡಿ ನೋಡಿದ್ರೆ ಪ್ರತಿಯೊಂದಕ್ಕೂ ನಿಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಸೊ ಇದು ಜಸ್ಟ್ ಒಂದು ಸಾಂಗ್ ಅಷ್ಟೇ ಬಿಟ್ಟಿದ್ದು, ಟ್ರೈಲರ್ ಬಿಟ್ಮೇಲೆ ನಿಮ್ಗೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಒಟ್ಟು 4 ಇದೆ. ಒಂದು ಮೆಲೋಡಿ ಸಾಂಗ್ ಇದೆ, ಒಂದು ವೆಸ್ಟರ್ನ್ ಟೈಪ್ ಇದೆ, ಒಂದು ಐಟಮ್ ಸಾಂಗ್ ಇದೆ. ಅದೇ ಡಾಟ್ಸ್ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ಈಗ ನಮ್ಮ ಸಿನಿಮಾದ ಎಡಿಟರ್ ಎಡಿಟ್ ಮಾಡಿದಲ್ವ, ಹಾಗೆ ನಮ್ಮ ಮನಸ್ಸಲ್ಲಿ ಎಡಿಟ್ ಮಾಡ್ಕೊಂಡು ನೋಡ್ಬೇಕು ಅಲ್ಲಲ್ಲಿ. ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ಇದ್ಯಾಕೆ ಬಂತು ಪ್ರಶ್ನೆ ಬರುತ್ತೆ, ಅಲ್ಲೇ ಉತ್ತರ ಸಿಗುತ್ತೆ ನಿಮ್ಗೆ. ಹೋಗ್ತಾ ಗೊತ್ತಾಗುತ್ತೆ ಸಿನಿಮಾದಲ್ಲಿ. ಲಾಸ್ಟ್ ವರ್ಗು ಕೊನೆಯವರೆಗೂ ಕುತ್ಕೊಂಡು ಫೋಕಸ್ ಮಾಡಿ ನೋಡಿದ್ರೆ ಇದಾರೆ ಸರ್, ಆ ವರ್ಗ ಪ್ರೇಕ್ಷಕರು ಇದಾರೆ, ಆ ವರ್ಗದವ್ರು ಇದಾರೆ ಅಂತ ನಾನು ನಂಬಿದ್ದೀನಿ. ಇದರಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಇದೆ ಸರ್, ಬಹಳ ಕ್ಯಾರೆಕ್ಟರ್ಸ್ ಇದೆ. ಪ್ರಮುಖವಾಗಿ ಉಷಾ ಭಂಡಾರಿ ಮೇಡಮ್ ಮಾಡಿದ್ದಾರೆ. ಎಸ್ ರಾಡಾ ದೇಶನ್ ಚಕ್ವರ ಅಂತ ಒಂದು ಕ್ಯಾರೆಕ್ಟರ್ ಸರ್, ಮೈನ್ ಕ್ಯಾರೆಕ್ಟರ್ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಎಲ್ಲ ಸ್ಟೋರಿ ರಿಲೇಟೆಡ್ ಕ್ವಶನ್ಸ್ಗಳಿಗೆಲ್ಲ ಆನ್ಸರ್ ನಮ್ಮ ಡೈರೆಕ್ಟರ್ ಆನ್ಸರ್ ಮಾಡ್ತಾರೆ. ಥ್ಯಾಂಕ್ ಯು. ನಮ್ಮ ಸಿನಿಮಾ ಬಂದು
ನಾನು ಆಲ್ಮೋಸ್ಟ್ ಎಲ್ಲ ವರ್ಕ್ ಮಾಡಿ ಗ್ಲಿಮ್ಸಸ್ ಎಲ್ಲ ನೋಡಿದ್ಮೇಲೆ ಅನ್ಸಿದ್ದು ಇದು ವೆರಿ ಯುನೀಕ್ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಯೂಶಲಿ 90% ಏನ್ ಬರುತ್ತೆ, ಆಲ್ಮೋಸ್ಟ್ 99% ಏನ್ ಬರುತ್ತೆ ಅದೆಲ್ಲದಕ್ಕಿಂತ ಸಮಥಿಂಗ್ ಯುನೀಕ್. ಯಾರು ಇದುವರೆಗೂ ಟ್ರೈ ಮಾಡಿಲ್ಲದೆ ಇರುವಂತಹ ಒಂದು ಸ್ಟೋರಿ, ಯಾರು ಇದುವರೆಗೂ ಇಮ್ಯಾಜಿನ್ ಕೂಡ ಮಾಡ್ಕೊಳ್ದೆ ಇರುವಂತಹದೆಲ್ಲ ನಮ್ಮ ಮೂವಿಯಲ್ಲಿ ಆತರ ಸ್ಕ್ರೀನ್ ಪ್ಲೇ ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ ಡೈರೆಕ್ಟರ್ಸ್ ಅವರು. ಅಂಡ್ ತುಂಬಾ ಕನ್ಫ್ಯೂಷನ್ಸ್ ಇಟ್ಟಿದ್ದಾರೆ, ತುಂಬಾ ಡಾಟ್ಸ್ ಕನೆಕ್ಟ್ ಮಾಡ್ಕೋಬೇಕು ನಾವೇ ಲಾಸ್ಟ್ ಅಲ್ಲಿ ಕನ್ಫ್ಯೂಷನ್ ಬರುವಾಗ. ಸೊ ಈ ತರ ಹಲವಾರು ಅಂಡ್ ಕ್ಯಾರೆಕ್ಟರ್ಸ್ಗಳು ತುಂಬಾ ಕ್ಯಾರೆಕ್ಟರ್ಸ್ಗಳಿದೆ. ಸೊ ನಾನು ಆರ್ತಿ ಅನ್ನೋ ಒಂದು ಮೇನ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ, ಸರೋವರ್ ಅವರ ವೈಫ್ ಕ್ಯಾರೆಕ್ಟರ್. ಸೊ ಹಿಂಗಿದೆ. ಅಂಡ್ ಟೈಮ್ ಟ್ರಾವೆಲಿಂಗ್ ಕಾನ್ಸೆಪ್ಟ್ ತುಂಬಾ ಇದೆ. ಫ್ಯೂಚರ್ ಇಂದ ಯಾಕೆ ಬಂದ್ರು, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ ಟ್ರೆಷರ್ ಹಂಟ್ ಇದೆ. ಸೊ ಟ್ರೆಷರ್ ಹಂಟ್ ಈಗ ಏನಾದ್ರೂ ಒಂದು ಟ್ರೆಷರ್ನ ಹುಡ್ಕೋ ತರದ್ದು. ಅಂಡ್ ಫ್ಯಾಂಟಸಿ ಥ್ರಿಲ್ಲರ್, ಟೈಮ್ ಟ್ರಾವೆಲಿಂಗ್, ಟ್ರೆಷರ್ ಹಂಟ್, ಫ್ಯಾಂಟಸಿ ಥ್ರಿಲ್ಲರ್ ಅಂತ ನಾನು 3 ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಈ ಮೂವಿನ ಹೇಳ್ಬೋದು. ಅಂಡ್ ನನ್ನ ಕ್ಯಾರೆಕ್ಟರ್ ಇಷ್ಟು ಒಂದು ಬ್ಯೂಟಿಫುಲ್ ಆಗಿ ಒಂದು ವಿಂಟೇಜ್ ಆತರ ಸ್ಯಾರಿ, ಆತರ ಜ್ಯುವೆಲ್ರಿ, ಮೇಕಪ್ ಇದನ್ನೆಲ್ಲ ಹಾಗೆ ನಮ್ಮ ಡೈರೆಕ್ಟರ್ ಇಮ್ಯಾಜಿನ್ ಮಾಡ್ಕೊಂಡಿರೋದು ಸರ್. ನನ್ಗೆ ಕೂಡ ಗೊತ್ತಿರಲಿಲ್ಲ ಈ ತರನು ನಾನು ಕಾಣಿಸ್ಬೋದು ಅಂತ ಸ್ಕ್ರೀನ್ ಮೇಲೆ. ಸೊ ನಮ್ಮ ಟೀಮ್, ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕ್ಯಾಮ್ರಾಮನ್, ಡೈರೆಕ್ಟರ್ ಎಲ್ಲ ಸೇರ್ಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಮೂವಿ. ಸೌಂದರ್ಯ, ಬ್ಯೂಟಿ ವಿತ್ ಬ್ರೈನ್ಸ್. ಥ್ಯಾಂಕ್ ಯು ಸೌಂದರ್ಯ ಅವರೇ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉಷಾ ಮೇಡಮ್ ಅವರು ಬಂದಿದ್ದಾರೆ. ಅವರನ್ನ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಇವರು ಸಾಕಷ್ಟು NGOs ನಲ್ಲಿ ಅವರು ತೊಡಗಿಸ್ಕೊಂಡು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಹಾಸ್ಪಿಟಲ್ಸ್ ಅಲ್ಲೆಲ್ಲ ಅವರು ಕೆಲಸ ಮಾಡಿದ್ದಾರೆ. ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಮೊದಲು ನಾವು ಶಿವನನ್ನ ಸ್ಮರಿಸ್ತಾ, ಈಗ ತಾನೇ ನಮ್ಮ MC ಹೇಳ್ದಂಗೆ ಸಿನಿಮಾಗೂ ಮತ್ತೆ NGOಗೂ ಏನ್ ಕನೆಕ್ಟ್ ಅಂತ. ನಿಜವಾಗ್ಲೂ ಒಂದು ಸಿನಿಮಾ ಅಂದಿದ ತಕ್ಷಣ ಇದನ್ನ ಮಾಡ್ಬೇಕಂದ್ರೆ ಇದರಿಂದ ಎಷ್ಟೆಲ್ಲ ಜನರ ಪ್ರಯತ್ನ, ದುಡ್ಡು, ಸಮಯ, ಮತ್ತೆ ಈಗ ತಾನೇ ನಾವು ನೋಡಿದಂತ ಟೀಸರ್ ಆಗಿರ್ಬೋದು ಅಥವಾ ಈಗ ಬಂದಂತ ಒಂದು ಹಾಡಾಗಿರ್ಬೋದು, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಖುಷಿ ಅನ್ನಿಸ್ಬಿಡ್ತು ನೋಡಿದ ತಕ್ಷಣ. ಆದ್ರೆ ಅದರ ಹಿಂದೆ ಇದ್ದಂತ ಶ್ರಮನ ನಿಜವಾಗ್ಲೂ ನಾವು ನೆನ್ಪು ಮಾಡ್ಕೊಂಡ್ರೆ ತುಂಬಾನೇ ಕಷ್ಟ ಅನ್ಸುತ್ತೆ. ಒಂದೊಂದು ಹೆಜ್ಜೆಯನ್ನ ಕೂಡ ಈಗ ಅವರು ಮಿಲಿಟರಿ ಮ್ಯಾನ್ ಅಂತ ಅವ್ರು ಏನ್ ಹೇಳಿದ್ರು ಹಾಗೆ ಒಂದು ಹೆಜ್ಜೆ ಮುಂದಿಟ್ಟ ಮೇಲೆ ಅದು ಯಶಸ್ಸಿಗಷ್ಟೇ ಹೋಗ್ಲಿಕ್ಕೆ ಅವ್ರಿಗೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಇವರೊಂದು ಅದ್ಭುತವಾದ ಒಂದು ಸಿನಿಮಾನ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಆ ಒಂದು ಹಾಡನ್ನ ನಾವು ನೋಡಿದ್ವಿ. ನಿಜವಾಗ್ಲೂ ನಮ್ಗೆ ಏನ್ ಅನ್ನಿಸ್ತು ಅಂತಂದ್ರೆ ಇವು ಇಷ್ಟೆಲ್ಲ ನಮ್ಮ ಕನ್ನಡ ಸಿನಿಮಾದಲ್ಲಿ ಅವ್ರು ಹೇಳ್ದಂಗೆ ಹಾಲಿವುಡ್ ಅವರು ನಮ್ಮನ್ನ ನೋಡಿ ಕಲಿಬೋದಾ ಅಂತ, ಬಾರಿಸು ಕನ್ನಡ ಡಿಂಡಿ ಮಾವ ಅಂತ ಹೇಳಿ ಬೇರೆ ಕಡೆಗೆಲ್ಲ ಈ ಒಂದು ನಮ್ಮ ಒಂದು ಇದನ್ನ ಉದಾಹರಣೆ ತಗೊಂಡು ಈ ಪಿಕ್ಚರ್ ಅನ್ನ ಎಲ್ಲರೂ ನೋಡ್ಬೇಕಾದದ್ದು ಅಂತ. ಅಷ್ಟೇ ಆಗ್ತೀರಾ ಕನ್ನಡ ಸಿನಿಮಾ ಈಗ ಮೊನ್ನೆ ತಾನೇ ನಾವು ನಮ್ಮೆಲ್ರಿಗೂ ಗೊತ್ತಿರೋಂಗೆ ನಮ್ಮೆಲ್ಲರ ನೆಚ್ಚಿನ ನಟ ಸುದೀಪ್ ಅವರ ಸಿನಿಮಾ ನೋಡ್ಕೊಂಡ್ ಬಂದ್ವಲ್ವಾ ಮ್ಯಾಕ್ಸ್. ನಿಜವಾಗ್ಲೂ ಅಲ್ಲಿ ನೋಡಿದಾಗ ನಮ್ಗೆ ಅನ್ನಿಸ್ತು ಇದು ನಮ್ ಕನ್ನಡ ಸಿನಿಮಾನೇನ, ಇಷ್ಟು ಚೆನ್ನಾಗಿ ಬರುತ್ತಾ, ಇಷ್ಟು ಜನ ನೋಡ್ತಾರ, ನಮ್ಮ ಕನ್ನಡದಲ್ಲಿ ಇಂಥ ಸಿನಿಮಾ ಒಂದು ಬರಕ್ ಸಾಧ್ಯನಾ ಅಂತ. ಮೇ ಬಿ ಇಟ್ಸ್ ಅ ಮ್ಯಾಟರ್ ಆಫ್ ಓನ್ಲಿ ಒಂದು 4-5 hours ಮೂವಿ ಅಂತ ಅದ್ರೊಳಗಡೆ ಡಿಪಿಕ್ಟ್ ಆಗಿರೋದು. ಆ ರೀತಿಯಲ್ಲಿ ನಮ್ಮ ಕನ್ನಡದಲ್ಲಿ ಇಂಥ ಅತ್ಯುತ್ತಮವಾದ ಸಿನಿಮಾಗಳು ಬರ್ತಾ ಇದೆ ಅಂದ್ರೆ ವಿ ಶುಡ್ ಫೀಲ್ ಪ್ರೌಡ್ ಆರ್ ಸೆಲ್ಫ್. ಒಂಥರ ಇವು ಇಂಥ ಅದ್ಭುತವಾದ ಸಿನಿಮಾಗಳು ಬರ್ತಾ ಇದೆ ಅನ್ಬಿಟ್ಟು ಈ ಸಿನಿಮಾಗಳು ಈ ರೀತಿಯಲ್ಲಿ ಬರ್ಲೇಬೇಕು, ಮತ್ತೆ ಎಲ್ಲ ಕಡೆಗೆ ಹೋಗ್ಬೇಕು. ಈಗ ತಾನೇ ಅವ್ರು ಹೇಳ್ದಂಗೆ ಆ 3 ಜನ ಪ್ರೊಡ್ಯೂಸರ್ರು 3 ಬೇರೆ ಬೇರೆ ಸ್ಟೇಟ್ಸ್ ಇಂದ ಕನ್ನಡ ಸಿನಿಮಾ ತೆಗಿತಾ ಇರೋದು. ನಿಜವಾಗ್ಲೂ ಇದು ಒಂದು ಹೆಮ್ಮೆಯ ವಿಷಯ, ಎಲ್ಲರೂ ಚಪ್ಪಾಳಿಗೆ ಕೊಡ್ಲೇಬೇಕು. ಯಾಕಂದ್ರೆ ಕನ್ನಡ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು, ಈಗ ಆಲ್ರೆಡಿ ಒಂದು 3 ಭಾಷೆಯಲ್ಲಿ ತರ್ಜುಮೆ ಕೂಡ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸತತವಾಗಿ ಒಂದೇ ಸಲಕ್ಕೆ ಈ ಒಂದು ಅದ್ಭುತವಾದ ಸಿನಿಮಾ ಎಲ್ಲಾ ಕಡೆ ರಿಲೀಸ್ ಆದಾಗ ಎಲ್ಲರೂ ನೋಡ್ತೀವಿ, ನೋಡ್ಲೇಬೇಕು. ಆಮೇಲೆ ನಾವು ಒಂದನ್ನ ನಾವು ಮಾಧ್ಯಮದವರಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ ಅಂದ್ರೆ ಈ ಒಂದು ಸಿನಿಮಾ ಎಲ್ಲರೂ ನೋಡೋ ತರ ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು. ನಾವೀಗ ನನ್ನ ಒಂದು ಫೇಸ್ಬುಕ್ ಅಕೌಂಟ್ ಇದೆ, ಅದ್ರೊಳಗೆ ಒಂದು 2.5 ಲಕ್ಷ ಜನ ಇದ್ದಾರೆ. ಅದ್ರೊಳಗಡೆ ನಿಜವಾಗ್ಲು ಅಲ್ಲೊಂದು ಇಲ್ಲೊಂದು ಅಂತ ಕ್ಲಿಪ್ಸ್ ಕೊಟ್ಕೊಂಡು ಹೇಳಿದಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ. ಈಗ ತಾನೇ ನಮ್ಮ ಸಿನಿಮಾ ಹೀರೋ ಹೇಳ್ದಂಗೆ ಆ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಬರ್ಬೇಕು, ಎಲ್ರೂ ಸಿನಿಮಾನ ನೋಡ್ಲೇಬೇಕು. ಈ ಸಿನಿಮಾ ನೋಡಿ ಅವ್ರಿಗೆ ಎಷ್ಟು ಖುಷಿ ಆಗ್ಬೇಕಂದ್ರೆ ಅಯ್ಯೋ ನಾವು ಇದು ನೋಡದೇ ಇದ್ರೆ ಮಿಸ್ ಆಗ್ತೀವಿ ಅಂತ. ನಾನ್ ನೋಡಿದ ತಕ್ಷಣ ನನ್ನ ಗೆಳೆಯರಿಗೆ ಎಲ್ರಿಗೂ ಹೇಳಿ ಅವರನ್ನ ನೋಡೋ ಮಾಡ್ಬೇಕು.
ಒಬ್ರಿಂದ ಒಬ್ರಿಗೆ ಮುಂದಿನ ಕಾಲದಲ್ಲಿ ಹೇಗೆ ಜನಪದ ಗೀತೆ ಒಬ್ಬರ ಬಾಯಿಂದ ಒಬ್ರದ್ದು ಅದು ಫೇಮಸ್ ಆಗೋಗ್ತಾ ಇತ್ತು, ಆ ರೀತಿಯಲ್ಲಿ ನಮ್ಮ ಈ ಒಂದು ಸಿನಿಮಾ ಎಲ್ಲರೂ ನಮ್ಮ ಕನ್ನಡಿಗರೆಲ್ಲರೂ ನೋಡ್ಬೇಕು. ಹಾಗೇನೆ ತರ್ಜುಮೆ ಆಗಿರುವಂತ ಎಲ್ಲ ಲ್ಯಾಂಗ್ವೇಜ್ ಯಾವ್ದಾವ್ದು ಭಾಷೆಗಳಲ್ಲೆಲ್ಲ ಅದು ತರ್ಜುಮೆ ಆಗಿದೆ, ಅವರು ಎಲ್ಲರೂ ನೋಡ್ಬೇಕು ಅಂತ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಅಂತಾನೆ ಹೇಳ್ಬೋದು. ಮುಂಚೆ ನೀವೆಲ್ಲ ನಮ್ದು ಪ್ರೊಡ್ಯೂಸರ್ಸ್ ಮಾತಾಡೋದು, ನಮ್ದು ಡೈರೆಕ್ಟರ್ ಅಂಡ್ ಮೇನ್ ಆಕ್ಟರ್ಸ್ ಮಾತಾಡೋದು ಕೇಳಿದ್ರಿ. ಅವ್ರು ಹೇಳಿದ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಎಲ್ರು ಅಂತ ಹೇಳ್ಕೊಂಡು ಈ ಮೂವಿಗೋಸ್ಕರ. ಅದ್ ಮಾತ್ರ ಅಲ್ಲ, ನಮ್ಗೆ ಆಸ್ ಆರ್ಟಿಸ್ಟ್ ಎಸ್ ಶ್ರಮ ಇತ್ತು, ಬಟ್ ನಮ್ಗೊಂದ್ ಚೂರು ಗೊತ್ತಾಗಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಗೆಲ್ರು. ಬ್ಯಾಂಗ್ಳೂರ್ ಆಗ್ಲಿ, ಮ್ಯಾಂಗ್ಳೂರ್ ಆಗ್ಲಿ, ಹೆಬ್ರಿ ಆಗ್ಲಿ, ಸಮುದ್ರ ಮಧ್ಯದಾಗ್ಲಿ, ಗುಹೆನಲ್ಲಾಗ್ಲಿ, ಇದು ಫಾರೆಸ್ಟ್ ಅಲ್ಲಾಗ್ಲಿ, ಎಲ್ಲೇ ಆಗ್ಲಿ ನಮ್ಮನ್ನ ನೈಟ್ ಶೂಟ್ ಆಗ್ಲಿ, ಡೇ ಶೂಟ್ ಆಗ್ಲಿ, ಮಿಡ್ ನೈಟ್ ಆಗ್ಲಿ, ಅರ್ಲಿ ಮಾರ್ನಿಂಗ್ ಆಗ್ಲಿ, ಒಂದು ಖುಷಿಯಲ್ಲಿ ನಾವೆಲ್ಲರೂ ಆಸ್ ಅ ಟೀಮ್, ಆಸ್ ಅ ಫ್ಯಾಮಿಲಿ ವಿ ಡಿಡ್ ದಿಸ್ ಮೂವಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಐ ಆಮ್ ಅ ಥಿಯೇಟರ್ ಆರ್ಟಿಸ್ಟ್, ಐ ಆಮ್ ಅ ಭರತನಾಟ್ಯಂ ಡಾನ್ಸರ್. ಸೊ ಮೂವಿಗೆ ಒಳಗೆ ಬಂದು ಒಂದು ಫಸ್ಟ್ ಫೀಚರ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ನಂದಿದು. ಆ ಎಕ್ಸ್ಪೀರಿಯನ್ಸ್ ಅನ್ನ ಒಂದು ಹೂವಿನಂತ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮಾಂಗ್ದಿಯನ್ ಟೀಮ್ ಅಂಡ್ ಪ್ಲೀಸ್ ನಮ್ದು ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ. ನಾವೆಲ್ಲ ಹೊಸ ಆರ್ಟಿಸ್ಟ್, ಥಿಯೇಟರ್ ಆರ್ಟಿಸ್ಟ್, ಡಾನ್ಸರ್ಸ್, ಮ್ಯೂಸಿಷಿಯನ್ಸ್, ಕಲಾವಿದರು, ಅವ್ರು ಎಲ್ರಿಗೂ ನಮಗೆ ಸಪೋರ್ಟ್ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ರೋಲ್ ಬಗ್ಗೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ದ ಲಿಬರ್ಟಿ ಟು ಸೇ ದ್ಯಾಟ್, ಬಟ್ ಒಂದು ಸಣ್ಣ ಇಂಪಾರ್ಟೆಂಟ್ ರೋಲ್ ನನ್ನ ಪಾತ್ರ ಇದೆ. ಅದು ಯಾವ ಶೇಡಲ್ಲಿ ಇದೆ ಅಂತ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಾನು ರವಿಶಂಕರ್. ಈ ಚಿತ್ರದಲ್ಲಿ ಮಾಂಗ್ದಿಯನ್ ಚಿತ್ರದಲ್ಲಿ ನಾನೊಂದು ಮುಖ್ಯ ಪಾತ್ರವಾಗಿ ಅಭಿನಯಿಸಿದ್ದೀನಿ. ಇದು ನನ್ನ ಫಸ್ಟ್ ಸ್ಟೇಜ್. ಸೊ ಈ ಮೂವಿಯಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋ ನನ್ನ ಆತ್ಮೀಯ ಮಿತ್ರ ಸರೋವರ್. ನನ್ನ ಈ ಚಿತ್ರದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿ ನನ್ನ ಶೋ ಮಾಡಿಸಿ, ನನ್ನ ಆಕ್ಟಿಂಗ್ ಕಲ್ಸ್ಕೊಟ್ಟು ಎಲ್ಲ ತರ ಶೋ ಮಾಡಿಸಿರೋ ನನ್ನ ಡೈರೆಕ್ಟರ್ ಸರ್ ಸೂರ್ಯ ಸರ್ಗೂ, ಆಮೇಲೆ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಈ ಮೂವಿಯಲ್ಲಿ ಒಂದು ಮುಖ್ಯ ಪಾತ್ರವಾಗಿ ಅಭಿನಯಿಸಿದ್ದೀನಿ. ಸೊ ಇಂಡಿಯಾಲಿ ತುಂಬಾ ಡಿಫ್ರೆಂಟ್ ಪ್ಲೇಸಸ್ ಹೋಗಿ ಹಂಟ್ ಮಾಡಿ, ಲೊಕೇಶನ್ ಹಂಟ್ ಮಾಡಿ, ಅಲ್ಲಿ ವಿಭಿನ್ನವಾಗಿ ಶೂಟಿಂಗ್ ಮಾಡಿದ್ದೀವಿ. ಸೊ ನನಗೆ ಜಾಸ್ತಿ ಹೇಳಕ್ ಇದಿಲ್ಲ. ಸೊ ಬಟ್ ನಾನು ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಎಲ್ಲ ಜನರು, ಕನ್ನಡ ಜನರು ಮೂವಿ ನೋಡಬೇಕು, ನಮ್ಮನ್ನ ಪ್ರೋತ್ಸಾಹಿಸಬೇಕು. ನಾವು ಇನ್ನೂ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ದುಡಿಬೇಕು. ನಮ್ಮ ಕನ್ನಡ ಚಿತ್ರರಂಗನ ಪ್ರಪಂಚ ಲೆವೆಲ್ಗೆ ನಾವು ಕರ್ಕೊಂಡು ಹೋಗ್ಬೇಕು. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತು, ಯಾವಾಗಲೂ ಬಾಲಿವುಡ್ ಹಾಲಿವುಡ್ ಅಂತಾನೆ ಇತ್ತು. ಇವಾಗ ನಮ್ಮ ಸ್ಯಾಂಡಲ್ವುಡ್ ಕರ್ನಾಟಕ ಕನ್ನಡ ಚಿತ್ರಗಳು ವರ್ಲ್ಡ್ ವೈಡ್ ಆಗಿ ಸ್ಪ್ರೆಡ್ ಆಗಿದೆ. ಸೊ ನಾವು ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಸೊ ಇದೆಲ್ಲ ನಿಮ್ಮ ಜನರ ಕೈಲಿದೆ. ಸೊ ಐ ರಿಕ್ವೆಸ್ಟ್, ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಈ ಚಿತ್ರದಲ್ಲಿ ನಮಗೆ 2 ಕಮಾಂಡ್ ಇದ್ದಾರೆ. ಒಂದು ನಮ್ಮ ಕರ್ನಲ್ ರಾಜೇಂದ್ರ ಸರ್, ಇನ್ನೊಂದು ಕ್ಯಾಪ್ಟನ್ ನಮ್ಮ ಸೂರಿ ಸರ್. ಈ ಸಿನಿಮಾ ಆಕ್ಚುಲಿ ಏನಂದ್ರೆ, ನನಗೆ ರಾತ್ರಿ 11:30 ಒಂದು ಪೋಸ್ಟರ್ ಬಂತು ವಾಟ್ಸಪ್ ಅಲ್ಲಿ, ಮಾಂಗ್ದಿಯನ್ ಅಂತ ಹೇಳಿ. ಆ ಪೋಸ್ಟ್ ಅಲ್ಲಿ ನಮ್ಮ ಸರೋವರ್ ಸರ್ ಇದ್ರು. ನನಗೇನೋ ತುಂಬಾ ಇಂಟ್ರೆಸ್ಟಿಂಗ್ ಇಲ್ಲ ಅಂತ ಫೋನ್ ಮಾಡಿದೆ. ಇಲ್ಲ ನೀವು ಬನ್ನಿ ಮನೆಗೆ. ಸರಿ ಆಯ್ತು. ಬೆಳಿಗ್ಗೆ ನಾನು ಕುತೂಹಲದಿಂದ ಓಡೋದೆ. ಅಲ್ಲಿ ಸೂರ್ಯ ಸರ್, ನಮ್ಮ ಇವರು, ಆಮೇಲೆ ನಮ್ಮ ಸರೋವರ್ ಸರ್ ಇದ್ರು. ಸರ್ ಈಗ ಮಾಡ್ತಾ ಇದ್ದೀವಿ, ಒಂದು ಪಾತ್ರ ಇದೆ ಮಾಡಬೇಕು. ಆಯ್ತು ಸರ್ ಮಾಡೋಣ ಅಂತ. ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಯಾವ ರೀತಿ ಸಿನಿಮಾ ಈ ಲೆವೆಲ್ಗೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂತ ನಮ್ಮ ರಾಜೇಂದ್ರ ಸರ್ಗೆ, ನಮ್ಮ ಸೂರಿ ಸರ್ಗೆ, ಎಲ್ಲ ನಮ್ಮ ಟೀಮಿಗೆ ಗೊತ್ತಿದೆ. ಹೇಳಿದ್ರು ರಾಜೇಂದ್ರ ಸರ್, ಕುದುರೆನಲ್ಲಿ ಸಿಕ್ಕಿದ ವ್ಯಕ್ತಿ ನಾನೇನೆ. ಅದು ಕುದುರೆ ಶೂಟಿಂಗ್ ಟೈಮಲ್ಲಿ ಏನಾಯ್ತು, ನನ್ನ ಕುದುರೆ ಮತ್ತೆ ಇನ್ನೊಬ್ರು ನಮ್ಮ ರಾಜೇಂದ್ರ ಸರ್ ಮಗನ ಕುದುರೆಗೂ ಏನೋ ಸ್ವಲ್ಪ ಜಿದ್ದಿತ್ತು. ಶೂಟಿಂಗ್ ಸ್ಟಾರ್ಟ್ ಆಯ್ತು, ಏಕ್ದಮ್ ಒಂದು ಹೊಡೆದ್ಬಿಡ್ತು. ಕುದುರೆ ಓಡ್ತಾ ಇದೆ. ನನಗೆ ಏನ್ ಮಾಡೋಕ್ ಗೊತ್ತಿಲ್ಲ. ನೆಕ್ಸ್ಟ್ ಮರಗಳಿದಾವೆ.
ಅದು ಕಂಟ್ರೋಲ್ ಮಾಡೋದೇ ಗೊತ್ತಾಗ್ತಿಲ್ಲ. ಭಗವಂತನ ಇಚ್ಛೆ ಅನ್ಸುತ್ತೆ. ನಾನು ಬಿದ್ದು ಸ್ಟಾಪ್ ಆಯ್ತು ಕುದುರೆ. ಅದೊಂದು ಇನ್ಸಿಡೆಂಟ್ ಮರೆಯಕ್ಕಾಗಲ್ಲ. ಆಮೇಲೆ ಏನಾಗಿ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಇದು ಚಿತ್ರ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ. ಪ್ಯಾನ್ ಇಂಡಿಯಾ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಇದೆ. 6 ಜನನು 6 ಸ್ಟೇಟ್ ಇಂದ ಬಂದವರು ಇದ್ದಾರೆ. ಆಮೇಲೆ ಹಾಲಿವುಡ್ ಅಂತ ಮಾತಾಡಿದ್ರು. ನಮ್ಮ ಸೂರಿ ಸರ್ ಹಾಲಿವುಡ್ ಡೈರೆಕ್ಟ್ರು. ಹಾಲಿವುಡ್ ಅಲ್ಲಿ ನಮ್ಮ ಕನ್ನಡದ ಬಾವುಟ ಹಾರಿಸ್ತಾರೆ. ಅದು ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಯಾಕೆಂದ್ರೆ ಸಿನಿಮಾ ಈಸಿ ಆದ ಸಿನಿಮಾ ಅಲ್ಲ ಅದು. ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಮಾಧ್ಯಮ ಮಿತ್ರರು, ನಮ್ಮ ಕರ್ನಾಟಕ ಜನತೆ ನಮ್ಗೆ ಆಶೀರ್ವಾದ ಮಾಡಬೇಕು. ಯಾಕೆಂದ್ರೆ ಈ ತರ ಸಿನಿಮಾ ಎಷ್ಟು ಕಷ್ಟ ಬಿದ್ದು ಮಾಡಿದ್ವಿ. ಆಮೇಲೆ ಸಿನಿಮಾ ಮಾಡೋದು ತುಂಬಾ ಈಸಿ ಮಾತಲ್ಲ. ಅದಕ್ಕೆ ಅಷ್ಟು ಕಷ್ಟ ಬಿದ್ದು ಎಲ್ಲ ನಟರು ಪ್ರತಿಯೊಬ್ರು ಸೇರಿ ಮಾಡಿರ್ತೀವಿ. ಹೀಗಾಗಿ ನಮ್ಮ ಕನ್ನಡ ಜನತೆ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ಒಂದು ಈ ತರ ಸಿನಿಮಾ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲ ಪತ್ರಿಕಾ ಹಾಗೂ ದೂರದರ್ಶನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು. ನಾನು ಧಾರವಾಡದ ಹುಡುಗ. ಬೆಂಗಳೂರಿಗೆ ಒಂದ್ಸರ್ತಿ ಬಂದಿದ್ದೆ 2004-5 ನಾಟಕ ಶಾಲೆ ಸೇರ್ಕೊಂಡೆ. ಸ್ವಲ್ಪ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇತ್ತು. ಅದಾದ್ಮೇಲೆ ಬೇರೆ ಯಾವ್ದಾದ್ರು ಕೆಲಸ ಅನ್ಕೊಂಡು ಸಿನಿಮಾದಿಂದ ತುಂಬಾ ದೂರ ಆಗಿದೆ. ಯಾವುದೋ ಕಾರಣಕ್ಕೆ ನನಗೆ ಸರೋವರ್ ತುಂಬಾ ಒಳ್ಳೆ ಸ್ನೇಹಿತ ಆಗಿದ್ರು. ನಾನು ಬರದೇ ಇರುವಂತ ತುಂಬಾ ಬ್ಯುಸಿ ಆಗಿರೋ ಬೇರೆ ಕೆಲಸದ ಶೆಡ್ಯೂಲ್ ಅಲ್ಲಿ ಇದ್ದಾಗ ಕರೆದು ಒಂದ್ ಸಣ್ಣ ಪಾತ್ರ ಇದೆ ಅಥವಾ ನಮ್ಮ ಜೊತೆ ಬನ್ನಿ ಸಿನಿಮಾ ಮಾಡೋಣ ಅಂತ ಒಮ್ಮೆ ಕೇಳಿದ್ರು. ಏನೋ ಹುಡುಗರು ಏನೋ ಮಾಡ್ತಾ ಇರ್ತಾರೆ ಬಿಡು ಸಿಂಪಲ್ ಆಗಿ ಅನ್ಕೊಂಡು ಆಯ್ತು ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಅವ್ರ ಜೊತೆ ಡೈರೆಕ್ಟರ್ ಸೂರ್ಯ ಬಂದಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಬಟ್ ನನ್ನ ತಲೆಯಲ್ಲಿ ನಾನು ತುಂಬಾ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ, ನಿಜ ಹೇಳ್ತೀನಿ. ಬಂದು ನೋಡಿದ್ರೆ ನಾನು ಧಾರವಾಡದವನು ಅಂತ ಹೇಳಿದ್ನಲ್ಲ, ಅದಕ್ಕೆ ಹೇಳ್ತೀನಿ ಒಂದು ಮಾತು. ಅಲ್ಲಿ ನೋಡಿದ್ರೆ ಯಪ್ಪ ಅವನು ಏನ್ ಮಾಡ್ಯಾರ್ಲೇ ಇವರು. ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ಸ್, ಆಮೇಲೆ ಸೆಟಪ್ಸ್, ಇದು ತುಂಬಾ ಕ್ರಿಯೇಟಿವ್ ಸ್ಟೈಲಿಶ್ ಆಗಿರುವಂತಹ ಸಿನಿಮಾಟೋಗ್ರಾಫರ್, ತುಂಬಾ ಎಫರ್ಟ್ ಆಗಿರೋ ಹೋಗದೆ ಇರೋ ಜಾಗಕ್ಕೆಲ್ಲ ಹೋಗಿ ಶೂಟ್ ಮಾಡ್ತಾ ಇದ್ದಾರೆ. ನಂದು 2-3 ದಿನದ ಶೂಟ್ ಇತ್ತು ಅಷ್ಟೇ. ಬಟ್ ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಅಪ್ರಿಶಿಯೇಟ್ ಮಾಡಿದೆ. ಈಗಲೂ ಟೀಮ್ ಜೊತೆ ಯಾವಾಗ್ಲೂ ಇರ್ತೀನಿ. ಮುಂದೊಂದ್ಸರ್ತ ಮತ್ತೆ ಅವಕಾಶ ಸಿಕ್ಕರೆ ಇನ್ನೂ ಜಾಸ್ತಿ ಟೈಮ್ ಕೊಟ್ಟು ಜಾಸ್ತಿ ಎಫರ್ಟ್ಸ್ ಹಾಕಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ನನಗೆ ಅವಾಗ ಸೂರ್ಯ ನೋಡಿದ ತಕ್ಷಣ ನನಗೆ ಉಪ್ಪಿ ಸರ್ ನೆನಪಾಗ್ತಾರೆ. And he has that potential and he will he's going to take our industry ತುಂಬಾ ಒಳ್ಳೆ ಹೆಸರು, ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಅವ್ರು ಖಂಡಿತವಾಗಿ ಮಾಡ್ತಾರೆ. ಆಮೇಲೆ ನಮ್ಮ ಸರೋವರ್ ನನಗೆ ಒಂಥರ ಸೂರಿ ಬಿಟ್ರೆ ನನಗೆ ಸರೋವರ್ ನೆನಪಾಗ್ತಾರೆ. ನಮ್ಮ ತಮಿಳು ಸೂರಿ ಏನು ಫೇಮಸ್ ಆಕ್ಟರ್ ಇದ್ದಾರೆ, ಆ ಶೇಡ್ ಇದೆ ಅವ್ರಿಗೆ. ಹಂಗಂತ ನಾವು ಕಂಪೇರ್ ಮಾಡೋದು ಬೇಡ. ಹಿ ಈಸ್ ಡಿಫರೆಂಟ್ ಗಾಯ್, ಬಟ್ ಅಷ್ಟೇ ಹೈ ಪೊಟೆನ್ಶಿಯಲ್ ಆ ಇಬ್ರು ಹುಡುಗರಿಗಿದೆ. ಅದೇ ತರ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರನ್ನೂ ಮನೆ ಮಕ್ಕಳ ತರ ತುಂಬಾ ಚೆನ್ನಾಗಿ ನೋಡ್ಕೊಂಡು ಶೂಟಿಂಗ್ ಏನೇನ್ ಬೇಕೋ ಎಲ್ಲಾನು ಒದಗಿಸಿ ಇವತ್ತಿನವರೆಗೂ ಜೊತೆಗೆ ನಿಂತ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಹೊಸ ಟೀಮ್ ಆದ್ರೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಟೀಮು. ತುಂಬಾ ದೊಡ್ಡ ಸಿನಿಮಾ ನಮ್ಮ ಹಿಂದ್ಗಡೆ ಪೋಸ್ಟರ್ ಕಾಣ್ತಾ ಇರೋದು, ಅದು ತುಂಬಾ ದೊಡ್ಡ ಸಿನಿಮಾ, ತುಂಬಾ ದೊಡ್ಡದಾಗಿ ಹೆಸರು ಮಾಡುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಪ್ರೋತ್ಸಾಹ ಕೊಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಥ್ಯಾಂಕ್ ಯು. ಎಲ್ಲರೂ ನಮಸ್ತೆ. ಸೊ ನಂದು 2 ಮಾತು, ಯಾಕಂದ್ರೆ ಟೈಮ್ ಇಲ್ಲ. ಏನಂದ್ರೆ ನಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ, ಸೊ ನೀವು ಸಿನಿಮಾ ಥಿಯೇಟರ್ ಒಳಗಡೆ ಏನ್ ಬರ್ತಿರಲ್ಲ, 2.5 ಗಂಟೆ ಸಿನಿಮಾ ಏನ್ ನೋಡ್ತೀರಾ, ನೀವು ಬೇರೆ ವರ್ಲ್ಡ್ ಅಲ್ಲೇ ಇರ್ತೀರಾ. ಸೀರಿಯಸ್ ಆಗಿ ಹೇಳ್ತಾ ಇರೋದು ನಾನು. ಸೀಟ್ ಎಡ್ಜ್ ಅಲ್ಲಿ ಕುತ್ಕೊಂಡು ನೋಡ್ತೀವಿ ಅಂತೀವಲ್ಲ, ಆ ಸಿನಿಮಾ ನಮ್ಮ ನಿರ್ದೇಶಕರು ಕೊಟ್ಟಿದ್ದಾರೆ. ಯಾಕಂದ್ರೆ ನೆಕ್ಸ್ಟ್ ಅವರು ನಾವು ಇವಾಗ್ಲೇನೆ ಆಟೋಗ್ರಾಫ್ ತಗೋಬೇಕು ಅವ್ರ ಹತ್ರ. ಯಾಕಂದ್ರೆ ಅವ್ರ ತಲೆಯಲ್ಲಿ ಅಷ್ಟೊಂದು ಸ್ಟೋರೀಸ್, ಈ ತರನು ಸಿನಿಮಾಗಳನ್ನ ಕೊಡ್ಬೋದು ಅಂತ ಹೇಳಿ ಏನಾದ್ರು ಇದ್ರೆ ಅವ್ರು ನನ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ ತುಂಬಾ ವಿಭಿನ್ನತೆ, ವಿಶೇಷತೆ, ಒಂದು ಸ್ಲ್ಯಾಂಗ್, ಒಂದು ಡೈಲಾಗ್ಸ್ ನ ಬರೀತಾರೆ. ಒಬ್ಬ ಹೇಗೆ ಇದು ಬರೀತಾರೆ ಅಂತ ನಿಜವಾಗ್ಲು ನಾನು ತುಂಬಾ ಮನಸ್ಫೂರ್ತಿಯಿಂದ ಹೇಳ್ತಿದ್ದೀನಿ. ಅವ್ರ ಜೊತೆ ನಾನು ಈ ಸಿನಿಮಾಗೆ ಕೆಲಸ ಮಾಡಿದ್ದೀನಿ, ತುಂಬಾ ಖುಷಿ ಇದೆ. ಮತ್ತೆ ನಮ್ಮ ಸಿನಿಮಾ ಕೂಡ ತುಂಬಾ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ. ಅದಕ್ಕೆ ಮಾಧ್ಯಮ ವರ್ಗದ ಏನಿದ್ದಾರೆ ಸ್ನೇಹಿತರು, ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾನೇ ಅವಶ್ಯಕ. ಯಾಕಂದ್ರೆ ಹೊಸಬ್ರು ಇಲ್ಲೆಲ್ಲರೂ ಮಾಡಿರೋದು, ಬಟ್ ಯಾರು ಹೊಸಬ್ರು ಅನ್ನೋ ತರ ಮಾಡಿಲ್ಲ. ಅಷ್ಟು ನಮ್ಗೆ ರಿಹರ್ಸಲ್ ಮಾಡಿಸಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಒಂದು ಒಳ್ಳೆ ತೂಕ ಕೊಟ್ಟು ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಸೂರ್ಯ ಸರ್, ಮತ್ತೆ ನಮ್ಮ ಸರೋವರ್ ಸರ್ಗೆ, ಮತ್ತೆ ನಮ್ಮ ಪ್ರೊಡ್ಯೂಸರ್ ರಾಜನ್ ಸರ್, ಮತ್ತೆ ನಮ್ಮ ಸೌಂದರ್ಯ ಮೇಡಮ್, ನಮ್ಮ ಕಾರ್ತಿಕ್ ಸರ್, ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಹಿರಿಯರಿಗೂ ನಮಸ್ಕಾರ. ಸೊ ಮಾಂಗ್ ದ ಯಂಗ್ ಒಂದು ಸ್ಪೇಸ್ ಸೈಫೈ ಆಡಿಸಿ. ಸೊ ಇದೊಂದು ಸೈನ್ಸ್ ಫಿಕ್ಷನ್ ಜಾನರ್ ಆಗಿರುತ್ತೆ. ಇದರಲ್ಲಿ ರೆಟ್ರೋ ಮತ್ತೆ ಅಡ್ವೆಂಚರ್, ನೇಚರ್ ಬಗ್ಗೆ ಇರುತ್ತೆ, ಅರ್ತ್ ಬಗ್ಗೆ ಇರುತ್ತೆ.
ಸೊ ಎಲ್ಲ ತರ ಜಾನರ್ ಇದರಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಇದು ಯಾವುದೇ ತರ ಜಾನರ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಎಲ್ಲ ತರಾನು ಇದೆ ಇದರಲ್ಲಿ, ಮಿಕ್ಸಡ್ ಇದೆ ಎಲ್ಲ. ಸೊ ಇದನ್ನ ನಾವೇನ್ ಕನ್ಸಿಡರ್ ಮಾಡ್ಬೋದು ಅಂದ್ರೆ ಸೈನ್ಸ್ ಫಿಕ್ಷನ್ ಜಾನರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈಗ ತಾನೇ ನೋಡಿದ್ರಿ ಮಾಯೆ ಸಾಂಗು ಸಿರಿ ಅವರು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಸ್ವಾಮಿನಾಥನ್ ಅವರು. ಸೊ ಸ್ವಾಮಿನಾಥನ್ ಅವರು ಈ BGM ಮಾಡ್ಬೇಕಾದ್ರೆ, ಈ ಸಾಂಗ್ ಮಾಡ್ಬೇಕಾದ್ರೆ, ಸೊ ಅವರಿಗೆ ನನಗೆ ಓಕೆ ಅಂತ ಹೇಳ್ತೀನಿ ನಾನು ಆಕ್ಚುಲಿ, ಓಕೆ ಇದು ಕರೆಕ್ಟ್ ಇದೆ ಅಲ್ವಾ ಅಂತ. ಬಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಇನ್ನು ಬೇಕು ಅಂತ. ಸೊ ಅಷ್ಟು ಪರ್ಫೆಕ್ಷನ್ ಇಷ್ಟು ಮತ್ತೆ ಒಂಥರ ಹ್ಯಾಂಡ್ ಸಿಮರ್ ನೋಡಂಗಾಗುತ್ತೆ ಅವ್ರನ್ನ. ಸೊ ಥ್ಯಾಂಕ್ ಯು ಸ್ವಾಮಿನಾಥನ್ ಅವರೇ. ಹಾಗೆ ನಮ್ಮ ಸಿರಿ ಅವರು ತುಂಬಾ ಎಫರ್ಟ್ ಹಾಕಿ ತುಂಬಾ ಫ್ಯಾಷನೇಟ್ ಆಗಿ ಹೇಳಿದ್ದಾರೆ. ಸೊ ಇವತ್ತು ಧನ್ಯವಾದಗಳು. ಹಾಗೆ ನಮ್ಮ ಭಟ್ ಅವರು ತುಂಬಾ ಒಳ್ಳೆ ಲಿರಿಕ್ಸ್ ಬರೆದಿದ್ದಾರೆ, ಒಳ್ಳೆ ಓನ್ಲಿ 2 hours ಅಲ್ಲಿ ಬರೆದಿರೋದು. ಸೊ ಬ್ರಿಲಿಯಂಟ್ ಗಾಯ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ರ್ಯಾಪರ್ ಸಾಂಗ್ ಹೇಳಿದ್ದಾರೆ, ಅದು ನೆಕ್ಸ್ಟ್ ಡೇಸ್ ಅಲ್ಲಿ ಬರುತ್ತೆ. ಸೊ ನಂತರ ನೀವು ಕೇಳ್ತೀರಾ. ಸೊ ಮೂವಿ ಫೆಬ್ರವರಿಯಲ್ಲಿ ರಿಲೀಸ್ ಆಗುತ್ತೆ. ಡೇಟು ನೆಕ್ಸ್ಟ್ ಮಂತ್ ನಾವು ಅನೌನ್ಸ್ ಮಾಡ್ತೀವಿ. ಸಿನಿಮಾ ಡ್ಯೂರೇಷನ್ 2 hours 12 minutes ಇದೆ. ಸೊ ಇನ್ನೊಂಚೂರು ಟ್ರಿಮ್ ಆಗ್ಬೋದು. ಸೊ ಒಂದು 2 hours 5 minutes ಬರ್ಬೋದು. ಸೆನ್ಸರ್ ಆಗಿತ್ತು, ಮತ್ತೆ ಈಗ ರೀಸೆನ್ಸರ್ ಮಾಡಿಸ್ತಾ ಇದ್ವಿ, ಕಾರಣ ಇಯರ್ ಓಲ್ಡ್ ಆಯ್ತಲ್ವಾ. ಸೊ ಇದು CGI ವರ್ಕ್ ಸ್ವಲ್ಪ ಪೆಂಡಿಂಗ್ ಇತ್ತು, ಸೊ ಹಾಗಾಗಿ ಲೇಟ್ ಆಯ್ತು. ಹಾಗೆ ಮತ್ತೆ ರೀಸೆನ್ಸರ್ ಮಾಡಿಸ್ತೀವಿ 2025. ಟೈಮ್ ಟ್ರಾವೆಲ್ ಇದೆ, ಮತ್ತೆ ಒಂದು ಟ್ರೆಜರ್ ಅಂತ ಇದೆ. ಸೊ ಮತ್ತೆ ಲವ್ ಅನ್ನೋದು ಇದು ಆಕ್ಚುಲಿ ಒಂದು ಅಂದ್ರೆ ನಿಮಗೆ ಮೂವಿ ನೀವು ಶಟರ್ ಐಸ್ಲ್ಯಾಂಡ್ ನೋಡಿರ್ಬೋದು, ಇಲ್ಲ ಮೆಮೆಂಟೋ ಆ ತರ ಮೂವಿ ನೋಡಿರ್ತೀರಾ. ಸೊ ನೀವು ಮೂವಿ ನೋಡಿದ ನಂತರ ನಿಮಗೆಲ್ಲ ಗೊತ್ತಾಗುತ್ತೆ ಮಾಂಕ್ ದಿ ಅನ್ನೋದೇನು ಅಂತ. ಒಂದು ಮಾಂಕ್ ಅನ್ನೋದು ಒಂದು ಪರ್ಸನ್ ಇರ್ತಾರೆ, ಅವ್ರನ್ನ ನಾವು ಸರ್ಚ್ ಮಾಡೋ ರೀತಿ ಇರುತ್ತೆ. ಸೊ ಅದ್ರ ಮೇಲೆ ಬೇರೆ ತರ ಸಸ್ಪೆನ್ಸ್ಗಳು. ಇದು ಜಾನ್ರ್ ಒಂದು ಅಡ್ವಾನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ 1920 ಇಂದಾನು ಸ್ಟಾರ್ಟ್ ಆಗೋದು. 1969 ಮೇನ್ ಕಾನ್ಸೆಪ್ಟ್ ನಡೆಯೋ ಸ್ಟೋರಿ ಇದು. ಸೊ ಹಾಗಾಗಿ 1969 ಅಂತ ಇಟ್ಟಿದ್ವಿ. 1969 ಇದೆ, 1869 ಇದೆ, ಸಾರಿ 1869 ಕೂಡ ಇದೆ. ಸೊ ಆ ಒಂದು ಹಂತವಾಗಿ ಒಂದೊಂದೇ ಸ್ಕ್ರೀನ್ ಪ್ಲೇ ಹೋಗ್ತಾ ಇರುತ್ತೆ. ಸೊ ಇದು ಸ್ಕ್ರೀನ್ ಪ್ಲೇ ನಿಮಗೆ ಒಂಥರ ಸ್ಪೆಷಲ್ ಆಗಿರುತ್ತೆ. ಸೊ ರೂಬಿಕ್ಸ್ ಕ್ಯೂಬ್ ನೋಡಿರ್ತೀರಲ್ಲ, ಕಲರ್ ಜೋಡಿಸೋದು. ಸೊ ಕಲರ್ಸ್ ಎಲ್ಲ ಸಪರೇಟ್ ಇರುತ್ತೆ. ಸೊ ಅದನ್ನು ನಾವು ನಮ್ಮ ಬ್ರೈನ್ ಯೂಸ್ ಮಾಡಿ ಒಂದ್ ಮಾಡ್ಕೋಬೇಕು. ಸೊ ಹಾಗೆ ಮೂವಿ ನೋಡಿದಾದ್ಮೇಲೆ ಸೀನ್ಸ್ ಗಳು ಕೂಡ ನೀವು ಜೋಡಿಸಿ ಒಂದ್ ಮಾಡ್ಬೇಕು. ಸೊ ಅದು ನಿಮ್ಮ IQ ಲೆವೆಲ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಶಿಕ್ಷೆ ಆಕ್ಚುಲಿ ಈಗ ಮಾಸು ಸಿಡಿ ಹೊಡಿತಾರ, ಚಪ್ಪಾಳೆ ಹೊಡಿತೀರಾ, ಸ್ವಲ್ಪ ಬ್ರೈನ್ ಕೆಲಸ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಯಾಕಂದ್ರೆ ಈಗ ತಾಳ್ಮೆ ಇರಲ್ಲ, ಏನಿಲ್ಲ, ಈ ಜನರೇಷನ್ ಓನ್ಲಿ ಫೋನ್ ಇರ್ತಾರ, ಸ್ವಲ್ಪ ಫೋಕಸ್ ಬಳಿ ಸ್ವಲ್ಪ ಬ್ರೈನ್ ಯೂಸ್ ಮಾಡ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅನ್ಕೋಬಹುದು, ಅದು ಅವರಿಗೆ ಇಷ್ಟ, ಅವ್ರಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ಫೋಕಸ್ ಅಂತಲ್ಲ, ಒಂಥರ IQ ಲೆವೆಲ್ ಟೆಸ್ಟ್ ಮಾಡುತ್ತೆ. ಸೊ ಎಲ್ಲ ಬುದ್ಧಿವಂತರೇ ಈಗ. ಸೊ ಅವ್ರಿಗೆ ಯಾವ ತರ ಬ್ರೈನ್ ಇರುತ್ತೆ ಅನ್ನೋದು ಚೆಕ್ ಮಾಡುತ್ತೆ. ಇಲ್ಲ ಆ ತರ ಏನಿಲ್ಲ. ಇಲ್ಲ ಎಲ್ಲ ನೋಡ್ಬೋದು, ಬಟ್ ನಾವ್ ಹೇಳ್ತಾ ಇರೋದು ಅವ್ರವ್ರ IQ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡೋದು ಅಷ್ಟೇ. ಇದು ದಡ್ರ ಅಂತಲ್ಲ, ಎಲ್ಲರೂ ಜಾಣ್ರೆ, ಯಾರು ದಡ್ರ ಇಲ್ಲ. ಸೊ ಅಷ್ಟೇ. ಏನಾದ್ರು ಕ್ವಶನ್ಸ್ ಇದೆಯಾ? ಸೊ ಅದೊಂದು ಸ್ಪೆಷಲ್ ಇದಿರುತ್ತೆ ಸಸ್ಪೆನ್ಸ್ ಆಗಿ ಮೂವಿಯಲ್ಲಿ, ಅದಕ್ಕೊಂದು ರೋಲ್ ಇರುತ್ತೆ. ಕ್ಯಾರೆಕ್ಟರ್ ಅಲ್ಲ, ಕ್ಯಾರೆಕ್ಟರ್ ಮೀನ್ಸ್ ಒಂದು ಹಂಟಿಂಗ್ ತರ ಏನೋ ಇರುತ್ತೆ ಸ್ಪೆಷಲ್ ಆಗಿ. ಸೊ ನೀವು ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ, ಅದು ಸಸ್ಪೆನ್ಸ್ ಆಗಿ. ಡೊನೇಷನ್ ನಾವು ಆಕ್ಚುಲಿ ಇದ್ರ ಬಗ್ಗೆ ಮಾತಾಡಬಾರ್ದು, ಇನ್ನು ಪ್ರಮೋಷನ್ಸ್ ಇದೆ, ಮುಂದೆ ಮಾಡೋದು, ಮೂವಿ ರಿಲೀಸಿಂಗ್ ಇದೆ. ಸೊ ಅದೆಲ್ಲ ರಿವೀಲ್ ಮಾಡಬಾರ್ದು, ಅದೆಲ್ಲ ಪ್ರೊಡ್ಯೂಸರ್ಸ್ ನೆಕ್ಸ್ಟ್ ಡೇಸ್ ಅಲ್ಲೆಲ್ಲ ಆಕ್ಚುಲಿ ಇಲ್ಲ. ಆಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಆಕ್ಟಿಂಗ್ ಮಾಡೋದು, ಆಕ್ಟಿಂಗ್ ಮಾಡಿಸೋದು ಇಂಟ್ರೆಸ್ಟ್ ಇದೆ ಅಷ್ಟೇ ಅಲ್ವಾ. ಥ್ಯಾಂಕ್ ಯು.